ಅನ್ಕೊಂಡೆ ಅವ್ವನೂ ಮಗನೂ ಸೇರಿಕೊಂಡು ನಾನು ಹೊಡೆದಂಗೆ ಮಾಡ್ತೀನಿ, ನೀನು ಹತ್ತಂಗೆ ಮಾಡು ಅಂತ ನಾಟಕ ಮಾಡಿಕೊಂಡು ನಮ್ಮ ಅವ್ವನ ಮರವಾದೆ ತೆಗಿಬೇಕು ಅಂತ ಪ್ಲಾನ್ ಮಾಡಿದ್ದೀರಾ ಅಂತ. ನೋಡೋ, ನಿಮ್ಮ ಆಟ ಎಲ್ಲ ನನ್ನ ತಾವು ನಡೆಯೋಕ್ಕಿಲ್ಲ. ಅಲ್ಲಿ ಹಳ್ಳಿ ಜನ ಎಲ್ಲ ನಮ್ಮ ಅವ್ವನ ಬಗ್ಗೆ ಹಗುರವಾಗಿ ಮಾತಾಡ್ತಾ ಇರೋದನ್ನ ನನ್ನ ಕೆಲಸ ಇಸ್ಕೊಳಕ್ಕಾಯ್ತಿಲ್ಲ. ನಮ್ಮ ಅವ್ವನೂ ಅವಳು ಮನಸ್ಸಲ್ಲಿರೋದನ್ನ ಹೇಳ್ಕೊಳಕ್ಕಾಗದೆ ಏಟೊಂದು ಒದ್ದಾಡ್ತಾಳೆ ಅಂತ ನಿನಗೇನಯ್ಯ ಗೊತ್ತು? ನೋಡೋ, ಮರವಾದೆಯಿಂದ ನನ್ನ ಕುಟೆ ಬಂದು ನಮ್ಮ ಅವನ ಪಕ್ಕ ನಿಂತ್ಕೋ. ರಂಗೇಗೌಡ, ನೀನು ಹಿಂಗೆ ಎದುರಿಸಿದ್ರೆ ಬೆದರಿಸಿದ್ರೆ ನಾನೇನು ಬರೋಕ್ಕಿಲ್ಲ. ನೀನೇನೋ ನಾನು ಬಂದು ನಿಮ್ಮ ಅವನ ಪಕ್ಕದಾಗ ನಿಂತ್ಕೋಬೇಕು ಅಂತ ಆಸೆ ಪಡ್ತೀಯ. ಆದರೆ ಬಂಜನಗಳು ಮದುವೆ ವಾರ್ಷಿಕೋತ್ಸವ ಅಂದರೆ ಸಂಪ್ರದಾಯಕ್ಕೆ ಆಹಾರ ಬದಲಾಯಿಸ್ಕೋಬೇಕು, ಹೆಂಡತಿ ಆದವಳು ಗಂಡನ ಪಾದಕ್ಕೆ ಬಿದ್ದು ಆಶೀರ್ವಾದ ತಗೋಬೇಕು ಅಂತ ಹೇಳ್ತಾರೆ. ಆಗ ನಿಮ್ಮವ್ವ ಬಿಗುಮಾನಕ್ಕೆ ಬಿದ್ದು ಆಗಕ್ಕಿಲ್ಲ ಅಂದರೆ ಅವಮಾನ ಆಗೋದು ನಂಗೆಯ. ಅದಕ್ಕೆ ನಾನು ಬರಬಾರ್ದು ಅಂತ ಅನ್ಕೊಂಡಿದ್ದೀನಿ. ಓಹೋ ಹೋ 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 ಹೋ. ಹಂಗಾರೆ ನೀ ಹೇಳೋದೇನು ನಮ್ಮವ್ವ ಅಟ್ಮಾರಿ ಜಗಳ ಗಂಟಿ ಅಂತನಾ? ನೀನೇನು ಮಹಾ ಸಾಚ? ನೋಡೋ, ಪೂಜೆ ಪುನಸ್ಕಾರ ಅನ್ನೋದು ನಿನಗಿಂತ ಚೆನ್ನಾಗಿ ನಮ್ಮವ್ವ ಅರ್ತ್ಕೊಂಡವಳೆ. ಯಾವಾಗ ಏನು ಮಾಡಬೇಕು ಅದನ್ನು ಮಾಡ್ತಾಳೆ. ಈಗ ನೀನು ಮರವಾದೆಯಿಂದ ನಮ್ಮ ಅವ್ವನ ಪಕ್ಕ ಬಂದು ನಿಂತ್ಕೋಬೇಕು.